ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಬ್ಬಗಳ ಆಚರಣೆ ಮಾಡುವಂಥ ಮಾಸ. ಅದರಲ್ಲೂ 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂಥದ್ದು. ಎಲ್ಲ ಆಸ್ತಿಕರು ಕೂಡ ಶ್ರದ್ಧಾಭಕ್ತಿಯಿಂದ ವ್ರತಾಚರಣೆಯನ್ನು ಮಾಡಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಆಗಸ್ಟ್ 9ನೇ ತಾರೀಕು ಹುಣ್ಣಿಮೆ ಶನಿವಾರದ ದಿವಸ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಉಪಕರ್ಮ ಆಚರಣೆ ಮಾಡುವಂತಹ ದಿವಸ. ಸೊ ಶ್ರಾವಣ ಮಾಸದಲ್ಲಿ ದೇವತಾರಾಧನೆ ಇದೆಲ್ಲ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ದೇವಿಯ ಒಂದು ಅನುಗ್ರಹ ಖಂಡಿತ ಎಲ್ಲರ ಮೇಲೂ ಉಂಟಾಗಲಿ ಅಂತ ಹೇಳ್ತಾ, ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ನೋಡೋದಾದರೆ ಆಗಸ್ಟ್ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಗೆ ಬರ್ತಾನೆ. ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 30ನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿಯ ತನಕ ಶುಕ್ರ ಮಿಥುನ ರಾಶಿಯಲ್ಲಿರ್ತಾನೆ. ಅಂದರೆ ಈ ತಿಂಗಳ ಅಂತ್ಯ ಭಾಗದ ತನಕ ಗುರು ಶುಕ್ರರ ಯುತಿ ಅನ್ನುವಂಥದ್ದಾಗುತ್ತೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕರ್ಕಾಟಕ ರಾಶಿಯಲ್ಲಿರುತ್ತೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಲಗ್ನ ರಾಶಿಗೆ ಅಧಿಪತಿಯಾದಂತಹ ಕುಜ ಏಕಾದಶ ಲಾಭಸ್ಥಾನದಲ್ಲಿರ್ತಾನೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣುವಂತಹ ಸಮಯ. ವೃಶ್ಚಿಕ ರಾಶಿಯವರಿಗೆ ಹೆಲ್ತ್ ಅನ್ನೋದು ಖಂಡಿತ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದ್ವಿತೀಯ ಕುಟುಂಬ ಸ್ಥಾನಾಧಿಪತಿ ಗುರು ಅಷ್ಟಮದಲ್ಲಿರೋದ್ರಿಂದ ಕುಟುಂಬದಲ್ಲಿ ನಿಷ್ಠುರಗಳು, ಕಲಹಗಳು, ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು ಅಥವಾ ವಾಗ್ವಾದಗಳಿಗೆ ಹೋಗದೇ ಇರೋದು ಉತ್ತಮ. ಅನಿರೀಕ್ಷಿತವಾಗಿ ಧನ ವ್ಯಯಗಳಾಗುತ್ತೆ ಅಂತ, ತುಂಬ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಏಕೆಂದರೆ ಧನಕಾರಕನಾದ ಶುಕ್ರನು ಕೂಡ ಅಷ್ಟಮ ಭಾವದಲ್ಲಿದ್ದಾನೆ. ಧನ ಸ್ಥಾನಾಧಿಪತಿ ಗುರು ಕೂಡ ಅಷ್ಟಮದಲ್ಲಿದ್ದಾನೆ. ಸೊ ಮೃತ್ಯುಸ್ಥಾನದಲ್ಲಿ ಗುರು ಶುಕ್ರರ ಸಂಚಾರ, ಅವರಿಬ್ಬರ ದೃಷ್ಟಿ ಧನಸ್ಥಾನ ಕುಟುಂಬ ಸ್ಥಾನದ ಮೇಲೆ ಬೀಳುತ್ತೆ. ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಖರ್ಚುಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತ ಹಿಡಿತವನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ ವೃಶ್ಚಿಕ ರಾಶಿಯವರಿಗೆ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾಗಿ ಶನಿ ಮಹಾತ್ಮ ಪಂಚಮದಲ್ಲಿದ್ದಾನೆ. ಒಡಹುಟ್ಟುಗಳಲ್ಲಿ ಅಣ್ಣ ತಮ್ಮಂದರಿದ್ದರೆ ಸಾಮರಸ್ಯ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಪಂಚಮ ಶನಿಯ ರೂಪದಲ್ಲಿ ಸ್ವಲ್ಪ ಟೆನ್ಷನ್ಗಳು ಒಡಹುಟ್ಟುಗಳ ನಡುವೆ ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳುತ್ತೆ. ತೃತೀಯಾಧಿಪತಿ ಶನಿ ಪಂಚಮದಲ್ಲಿದ್ದಾನೆ. ಸೊ ಪರಾಕ್ರಮದಿಂದ ಏನೇ ಮಾಡಿದರೂ ಕೂಡ ವೈಮನಸ್ಯಗಳಿಗೆ ಸ್ವಲ್ಪ ಕಾರಣಗಳು ಉಂಟಾಗುತ್ತೆ ಅಥವಾ ಪದೇ ಪದೇ ಟೆನ್ಷನ್ಗಳು ಒಡಹುಟ್ಟುಗಳ ನಡುವೆ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಆದರೆ ಈ ಮಾಸದಲ್ಲಿ ಭ್ರಾತೃಕಾರಕ ಕುಜ ಏಕಾದಶದಲ್ಲಿದ್ದು ಶನಿ ದೃಷ್ಟಿ ಅವನ ಮೇಲೆ ಬೀಳೋದ್ರಿಂದ ಅಣ್ಣ ತಮ್ಮಂದರ ನಡುವೆ ವ್ಯಾವಹಾರಿಕ ಅಥವಾ ಯಾವುದೇ ಒಂದು ಮಾನಸಿಕ ನೆಮ್ಮದಿಯ ವಿಚಾರಗಳು ಖಂಡಿತ ಅಭಿವೃದ್ಧಿ ಆಗುತ್ತೆ. 4ನೇ ಮನೆಯಲ್ಲಿ ರಾಹು ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಯಾವುದೇ ವಾಹನ ಖರೀದಿ ಮಾಡುವಂಥದ್ದು, ಹೊಸ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಇದಕ್ಕೆಲ್ಲ ಗುರುಬಲದ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಗುರು ಮತ್ತು ಶುಕ್ರ ಅಷ್ಟಮದಲ್ಲಿದ್ದಾಗ ಯಾವುದೇ ವ್ಯವಹಾರಗಳನ್ನು ಮಾಡದೇ ಇರೋದು ಖಂಡಿತ ಉತ್ತಮ ವೃಶ್ಚಿಕ ರಾಶಿಯವರಿಗೆ. ಮಾತೃವಿನ ಆರೋಗ್ಯದ ಬಗ್ಗೆನೂ ಕೂಡ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ಪಂಚಮ ಶನಿಯ ಪ್ರಭಾವಗಳು ವೃಶ್ಚಿಕ ರಾಶಿಯವರಿಗೆ, ನೀವು ನೇರವಾಗಿ ಕೇಳೋದಾದರೆ ಪಂಚಮ ಶನಿಯಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಕೇಳೋದಾದರೆ, ಮೊದಲನೇದಾಗಿ ಒಡಹುಟ್ಟುಗಳ ನಡುವೆ ಆರೋಗ್ಯ ಅಥವಾ ಮಾನಸಿಕ ನೆಮ್ಮದಿಗಳಲ್ಲಿ ತೊಂದರೆಗಳು ಉಂಟಾಗುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳು ಅವಶ್ಯಕವಾಗಿರುತ್ತೆ. ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಇರುತ್ತೆ.
ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಟೆನ್ಷನ್ ಕೊಡುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಪಂಚಮ ಶನಿಯ ಪ್ರಭಾವಗಳು ಸ್ವಲ್ಪ ಅನಿರೀಕ್ಷಿತ ಟೆನ್ಷನ್ಗಳನ್ನು ಕೊಡುತ್ತೆ. ಆ ರೀತಿಯಾಗಿ ಪಂಚಮದಲ್ಲಿರುವಂತಹ ಶನಿ ಮಹಾತ್ಮ 7th ಹೌಸ್ ಅಂದರೆ ಮಾಂಗಲ್ಯ ಸ್ಥಾನವನ್ನು ನೋಡೋದ್ರಿಂದ ವಿವಾಹ ಮತ್ತು ಸಂತಾನ ಇದೆರಡು ವಿಳಂಬ ಆಗೋದಕ್ಕೆ ತುಂಬ ಕಾರಣಗಳು ಉಂಟಾಗುತ್ತೆ ಅಂತ ಹೇಳುತ್ತೆ. ಸೊ ಇವೆಲ್ಲ ಪಂಚಮ ಶನಿಯ ಪ್ರಭಾವಗಳು, ಇದರ ಪಂಚಮ ಶನಿಯಿಂದ ಉಂಟಾಗುವಂತಹ ಸಮಸ್ಯೆಗಳು. ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದರೆ ರಾಮನ ಆರಾಧನೆ ಮಾಡುವಂಥದ್ದು, ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು, ಆಂಜನೇಯನ ಆರಾಧನೆ ಮಾಡುವಂಥದ್ದು, ಹನುಮಾನ್ ಚಾಲಿಸ ಕೇಳುವಂಥದ್ದು, ಆಂಜನೇಯನಿಗೆ ಪಂಚಾಮೃತ ಅಥವಾ ಪವಮಾನ ಅಭಿಷೇಕಗಳನ್ನು ಮಾಡುವಂಥದ್ದು, ತುಳಸಿ ಅಥವಾ ವಿಳ್ಳೆದೆಲೆಯ ಹಾರಗಳನ್ನು ಸಮರ್ಪಣೆ ಮಾಡುವಂಥದ್ದು, ತಿಂಗಳಿಗೊಮ್ಮೆ ಆಂಜನೇಯನ ದರ್ಶನ ಮಾಡಿ, ಇವೆಲ್ಲದೂ ಕೂಡ ಖಂಡಿತವಾಗಲೂ ಅವಶ್ಯಕವಾಗಿದೆ. 4ರಲ್ಲಿ ರಾಹು, 5ರಲ್ಲಿ ಶನಿ, 8ರಲ್ಲಿ ಗುರು, ಈ 4 ಗ್ರಹಗಳ ವಿಚಾರದಲ್ಲಿ, ಅದರಲ್ಲೂ ಶುಕ್ರನು ಕೂಡ ಈಗ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಎಷ್ಟೆಲ್ಲ ಆಂಜನೇಯನ ಆರಾಧನೆ ಮಾಡ್ತೀರಾ, ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀರ. ಇಲ್ಲದಿದ್ದರೆ ಪದೇ ಪದೇ ಟೆನ್ಷನ್ಗಳು, ಅನಿರೀಕ್ಷಿತ ಸಮಸ್ಯೆಗಳು ಇದೆಲ್ಲ ಉಂಟಾಗುತ್ತೆ ಅಂತ ಹೇಳುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಶನಿ ಸಂಚಾರ ಆಗುವಂಥದ್ದು, ಸಂತಾನ ಮತ್ತು ವಿವಾಹ ಇದೆಲ್ಲ ವಿಳಂಬ ಆಗೋದಕ್ಕೆ ಶನಿಯ ಪ್ರಭಾವಗಳು ಹೆಚ್ಚಾಗಿರುತ್ತೆ. ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ, ಯಾಕೆಂದರೆ ಶನಿ ದೃಷ್ಟಿ ವಾಕ್ಸ್ಥಾನದ ಮೇಲೂ ಕೂಡ ಬೀಳ್ತಾ ಇರುತ್ತೆ. ಸೊ ವಾಕ್ಯಗಳು ಕುಟುಂಬದಲ್ಲಿ ನಿಷ್ಠೂರ ಮತ್ತು ಕಲಹಗಳನ್ನು ಉಂಟು ಮಾಡುತ್ತೆ. ತುಂಬ ಹೆಡ್ಡೇಕ್ ಬರೋದು ಅಥವಾ ತಲೆನೋವು ಬರುವಂಥದ್ದು, ವಿಪರೀತ ಟೆನ್ಷನ್ಗಳಾಗೋದಕ್ಕೆ ಅವನು ಕಾರಣನಾಗ್ತಾನೆ. ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಪರಿಹಾರಗಳನ್ನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿಕೊಂಡ್ರೆ ಒಂದು 50% ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಸೊ ಇಷ್ಟೆಲ್ಲ ನೆಗೆಟಿವ್ಗಳನ್ನು ನೀವು ಅದ್ರ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳದೆ ಇದ್ದರೆ ಮುಂದಿನ ದಾರಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ ತನಕ ವೃಶ್ಚಿಕ ರಾಶಿಯವರಿಗೆ ಒಂದು ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ನೋಡಿ, ಸಂಪೂರ್ಣ 1 ವರ್ಷ ಗುರುಬಲ ಇರ್ತಾ ಇರಲಿಲ್ಲ. ಆದರೆ ಗುರು ರಿಟ್ರೋಗೇಷನಲ್ಲಿ 1 ಮನೆ ಮುಂದಕ್ಕೆ ಬರೋದ್ರಿಂದ ಸೇಫರ್ ಝೋನ್ ಅಂತ ಒಂದು ವಿಂಡೋ ಅನ್ನುವಂಥದ್ದು 3 ತಿಂಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಸೊ ಈಗ ನಿರಾಸೆಗೊಳ್ಳದೆ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ತಾ ಬಂದರೆ ಆ ಸಮಯದಲ್ಲಿ ಒಂದು ಅದ್ಭುತವಾದ ರಿಸಲ್ಟನ್ನು ಕಾಣ್ತೀರ. ಸೊ ಈ ಸಮಸ್ಯೆಗಳಿಗೆ ಈಗ ನೀವು ಪರಿಹಾರಗಳನ್ನು ಮಾಡಿಕೊಳ್ತಾ ಬಂದರೆ ಇದರ ಪ್ರಭಾವಗಳು ನಿಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಒಂದು ರಿಸಲ್ಟನ್ನು ಕೊಡುತ್ತೆ. ಹಾಗಾಗಿ ಹೆಚ್ಚಿನದಾಗಿ ಶನಿ ಸಂಬಂಧವಾದಂತಹ ದೋಷಗಳಿಗೆ ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡಿ ರಾಮತಾರಕ ಮಂತ್ರಗಳನ್ನು ಜಪ ಮಾಡುವಂಥದ್ದು ಇವೆಲ್ಲ ಶುಭ ಆಗುತ್ತೆ. ರಾಮರಕ್ಷಾ ಸ್ತೋತ್ರ ಓದುವಂಥದ್ದು ಕೂಡ ಶುಭ ಆಗುತ್ತೆ. ಶತ್ರು, ಋಣ, ರೋಗ ಸ್ಥಾನಾಧಿಪತಿಯಾಗಿ ಕುಜ ಏಕಾದಶದಲ್ಲಿದ್ದಾನೆ. ಸ್ನೇಹಿತರು ತುಂಬ ಉಪಯೋಗಕ್ಕೆ ಬರ್ತಾರೆ ಈ ಸಮಯದಲ್ಲಿ. ಯಾವುದೇ ಶತ್ರುಬಾಧೆಗಳು ಖಂಡಿತ ಇರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗುವಂತಹ ಸಮಯ ಇದಾಗಿರುತ್ತೆ. ಸಪ್ತಮಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಪಿತ್ತದ ಪ್ರಭಾವಗಳು ಜಾಸ್ತಿ ಆಗುವಂಥದ್ದು, ಇದೆಲ್ಲದಕ್ಕೂ ಕೂಡ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೂ ಕೂಡ ಸಪ್ತಮಾಧಿಪತಿ ಶುಕ್ರ ಅಷ್ಟಮದಲ್ಲಿರುವಂಥದ್ದು. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಶನಿವಾರದ ದಿವಸ ಅಥವಾ ಗುರುವಾರದ ದಿವಸ ಅಶ್ವತ್ಥ ಪ್ರದಕ್ಷಿಣೆ ಮಾಡಿದರೆ ತುಂಬ ಅನುಕೂಲಗಳನ್ನು ಕಾಣ್ತೀರಾ ವೃಶ್ಚಿಕ ರಾಶಿಯವರು. ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಬರುವ ಗುರುಬಲ ಒಂದು ದೊಡ್ಡ ರಿಲೀಫ್ ಕೊಡುತ್ತೆ. ಸೊ ಅಲ್ಲಿವರೆಗೂ ಈ ಒಂದು ಪರಿಸ್ಥಿತಿಯನ್ನು ಒಂದು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬರದೇ ಇರೋದಕ್ಕೆ ಈ ರೀತಿಯಾದ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ. ವಿವಾಹ ಇಂತಹ ಮಂಗಳ ಕಾರ್ಯಗಳು ವಿಳಂಬ ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ಪಂಚಮ ಶನಿಯ ಪ್ರಭಾವಗಳು, ಶನಿ ದೃಷ್ಟಿ ಸಪ್ತಮ ಮಾಂಗಲ್ಯ ಸ್ಥಾನದ ಮೇಲೆ ಬೀಳುವಂಥದ್ದು, ಇವೆಲ್ಲ ವಿವಾಹ ವಿಳಂಬ ಆಗೋದಕ್ಕೆ ಕಾರಣಗಳಿರುತ್ತೆ. ಈಶ್ವರನಿಗೆ ರುದ್ರಾಭಿಷೇಕ ಅಥವಾ ಆಂಜನೇಯನಿಗೆ ಪವಮಾನ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಅಶ್ವತ್ಥ ಪ್ರದಕ್ಷಿಣೆ ಅತ್ಯಂತ ಅವಶ್ಯಕ.
ಗುರು ಅಷ್ಟಮ, ಶನಿ ಪಂಚಮ, ಇದೆರಡನ್ನೂ ಸರಿ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ವೃಶ್ಚಿಕ ರಾಶಿಯವರಿಗಿದೆ. ಅಷ್ಟಮ ಮೃತ್ಯುಸ್ಥಾನ, ಗುರು ಮತ್ತು ಶುಕ್ರ ಅಷ್ಟಮದಲ್ಲಿರುವಂಥದ್ದು ದಂಪತಿಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳು ಮತ್ತು ಧನವ್ಯಯ ಆಗುವ ವಿಚಾರಗಳ ಬಗ್ಗೆ ಅತ್ಯಂತ ಒಂದು ಏಕಾಗ್ರತೆ, ಗಮನ ಅಥವಾ ಹಿಡಿತ ಎಲ್ಲವೂ ಕೂಡ ಅವಶ್ಯಕವಾಗುತ್ತೆ. ಭಾಗ್ಯದಲ್ಲಿ ಬುಧಾದಿತ್ಯ ಯೋಗ, ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ತುಂಬ ಅದ್ಭುತವಾಗಿರುತ್ತೆ. ಪಿತೃಕಾರಕ ಸೂರ್ಯ ಈ ತಿಂಗಳ 17ರ ನಂತರ ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾನೆ, ಇದು ಕೂಡ ಶುಭ ಫಲ. ಸರ್ಕಾರ, ಗೌರ್ಮೆಂಟ್ ವ್ಯವಹಾರಗಳು ಅಥವಾ ಕಾಂಟ್ರಾಕ್ಟ್ಗಳು ಅಥವಾ ಯಾವುದಾದ್ರೂ ಕೋರ್ಟ್ ವ್ಯಾಜ್ಯಗಳು ವೃಶ್ಚಿಕ ರಾಶಿಯವರಿಗೆ ಒಂದು ಸ್ಟೆಬಿಲಿಟಿಯನ್ನು ಕೊಡೋದಕ್ಕೆ ಇದು ಉತ್ತಮ ಸಮಯ ಅಂತ ಹೇಳ್ಬೋದು. ಏಕೆಂದರೆ ಸೂರ್ಯ ಅನ್ನುವಂತಹ ಗ್ರಹ ಭಾಗ್ಯದಲ್ಲಿದ್ದು ಬುಧಾದಿತ್ಯ ಯೋಗದಲ್ಲಿರ್ತಾನೆ ಸಂಪೂರ್ಣ ಆಗಸ್ಟ್ ತಿಂಗಳಲ್ಲಿ. 17ರ ನಂತರ ಸ್ವಕ್ಷೇತ್ರಕ್ಕೆ ಬರ್ತಾನೆ. ವೃಶ್ಚಿಕ ರಾಶಿಯವರಿಗೆ ರವಿ ಮತ್ತು ಬುಧನ ಸಂಚಾರ ಖಂಡಿತವಾಗ್ಲೂ ಶುಭ ಫಲಗಳನ್ನು ಕೊಡುತ್ತೆ. ಲಕ್ಷ್ಮೀನಾರಾಯಣನ ಆರಾಧನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಯಾವುದಾದ್ರೂ ಶಾಶ್ವತವಾದ ವ್ಯವಸ್ಥೆಗಳು ಅಥವಾ ಅದರ ತೀರ್ಮಾನದ ಬಗ್ಗೆ ಖಂಡಿತ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಉದ್ಯೋಗದ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥದ್ದಿದ್ದರೆ ವೃಶ್ಚಿಕ ರಾಶಿಯವರು ಕನಿಷ್ಠ ಇನ್ನೊಂದು 2-2.5 ತಿಂಗಳು ವೆಯ್ಟ್ ಮಾಡಬೇಕು. ಅಕ್ಟೋಬರ್ 18ರ ನಂತರದ ಗುರುಬಲ ವೃಶ್ಚಿಕ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕೊಡುತ್ತೆ. ಅಲ್ಲಿಯ ತನಕ ಸಣ್ಣ ಪುಟ್ಟ ಕಿರಿಕಿರಿ, ಇರಿಟೇಷನ್, ತುಂಬ ಹತ್ತಿರದವರ ಹತ್ರನೇ ಒಂದು ಕಿರುಕುಳಗಳು ಉಂಟಾಗುವಂಥದ್ದು ಇದೆಲ್ಲ ಸ್ವಲ್ಪ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನೊಂದು 2-2.5 ತಿಂಗಳ ನಂತರದಲ್ಲಿ ಅವೆಲ್ಲ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಏಕಾದಶ ಲಾಭಸ್ಥಾನ, ಕುಜ ಲಾಭದಲ್ಲಿದ್ದಾನೆ. ಕುಜನ ದೃಷ್ಟಿ ಶನಿ ಮೇಲಿದೆ. ಕುಜನ ದೃಷ್ಟಿ ಷಷ್ಠ ಭಾವದ ಮೇಲೂ ಕೂಡ ಇದೆ. ಯಾವುದೇ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು ಖಂಡಿತವಾಗಲೂ ಈ ಸಮಯದಲ್ಲಿ ಅಷ್ಟೇನು ಅನುಕೂಲದ ಸಮಯ ಅಲ್ಲದೇ ಇದ್ದರೂ ಕೂಡ ಬುಧಾದಿತ್ಯ ಯೋಗ, ಭೂಮಿಕಾರಕ ಕುಜ ಏಕಾದಶದಲ್ಲಿರುವಂಥದ್ದು, ಪ್ರಾಪರ್ಟಿ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುವಂಥದ್ದು, ಲಕ್ಷ್ಮೀನಾರಾಯಣನ ಆರಾಧನೆ, ಗುರುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪರಿಹಾರಗಳನ್ನು ಮಾಡಿಕೊಳ್ಳೋದಾದರೆ ಸ್ವಲ್ಪ ಅನುಕೂಲಗಳನ್ನು ಕಾಣ್ಬೋದು. ಆದರೂ ಕೂಡ ಪ್ರಾಪರ್ಟಿ ಮತ್ತು ವಾಹನ, ಮಾತೃವಿನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಈ 4 ವಿಚಾರಗಳಲ್ಲಿ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ವ್ಯಯಭಾವವನ್ನು ಮೋಕ್ಷ ಸ್ಥಾನ, ವ್ಯಯಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ ಗುರುವಿನ ಯುತಿಯಲ್ಲಿ. ಗುರು ಮತ್ತು ಶುಕ್ರ ಎರಡೂ ಗುರುತ್ವ ಇರುವಂತಹ ಗ್ರಹಗಳು ಅಷ್ಟಮದಲ್ಲಿ ಸೇರಿರುವಾಗ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು. ವಾಗ್ವಾದಗಳನ್ನು ಮಾಡಿದರೆ ಶಾಶ್ವತವಾದ ನಿಷ್ಠುರಗಳನ್ನು ಕೊಡೋದಕ್ಕೆ ಇವರು ಕಾರಣರಾಗ್ತಾರೆ. ಯಾವುದೇ ಧನವ್ಯಯ ಆಗುವಂಥದ್ದಿದ್ದರೂ ಅದರ ಬಗ್ಗೆ ಹಲವಾರು ಬಾರಿ ವಿಮರ್ಶೆ ಮಾಡಬೇಕು. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡದೇ ಇರೋದು ಖಂಡಿತ ಉತ್ತಮ. ಸಂಪೂರ್ಣ ಆಗಸ್ಟ್ 20ರ ತನಕ ವೃಶ್ಚಿಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವಿಮರ್ಶೆ ಮಾಡಿ ಮುಂದುವರಿಯುವಂಥದ್ದು ಸೂಕ್ತ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.